ಫೈನಲಿ ಕರ್ನಾಟಕ ಸೆಟ್ 2023 ಜನವರಿ 13ನೇ ತಾರೀಕಿಗೆ ಎಕ್ಸಾಮ್ ಏನಿತ್ತು ಆಲ್ಮೋಸ್ಟ್ 19 ದಿನ ಆದ ಮೇಲೆ ನಿಮ್ಮ ಒಂದು ತಾತ್ಕಾಲಿಕ ಕೀ ಉತ್ತರಗಳು ಪ್ರಾವಿಷನಲ್ ಅಫಿಷಿಯಲ್ ಕೀ ಆನ್ಸರ್ಸ್ ಗಳನ್ನ ಕೆಸೆಟ್ ವೆಬ್ಸೈಟ್ ಅಲ್ಲಿ ಕೆಎ ವೆಬ್ಸೈಟ್ ಅಲ್ಲಿ ಇವತ್ತು ಬೆಳಿಗ್ಗೆ 30 ಜನವರಿಗೆ ಅಪ್ಲೋಡ್ ಮಾಡಲಾಗಿದೆ. ಸೊ ಈ ಒಂದು ಕೀ ಉತ್ತರಗಳನ್ನ ಯಾವ ರೀತಿ ಪಡಿಬೇಕಾಗಿ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ತಾ ಇರಬಹುದು ತಾತ್ಕಾಲಿಕ ಕೀ ಉತ್ತರಗಳನ್ನ ಆ ಒಂದು ಫೋಲ್ಡರ್ ನ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ವಿಷಯಗಳ ಎಲ್ಲ ವಿಷಯಗಳು ಸೇರಿ ಆಲ್ಮೋಸ್ಟ್ 40+ ವಿಷಯಗಳು ಇನ್ಕ್ಲೂಡಿಂಗ್ ಜನರಲ್ ವಿಷಯಗಳು ಸೇರಿ 40ಕ್ಕೂ ಹೆಚ್ಚು ವಿಷಯಗಳ ತಾತ್ಕಾಲಿಕ ಕೀ ಉತ್ತರಗಳನ್ನ ಈಗ 30 ಜನವರಿ 2024 ಬೆಳಗ್ಗೆ 10 ಗಂಟೆಗೆ ಏನ್ ಮಾಡಿದ್ದಾರೆ ಅಪ್ಲೋಡ್ ಮಾಡಿದ್ದಾರೆ. ಜಸ್ಟ್ ನಿನ್ನೆ 29ನೇ ತಾರೀಕಿಗೆ PSI ಎಕ್ಸಾಮ್ ಕೀ ಆನ್ಸರ್ ನ ಪ್ರಾವಿಷನಲ್ ಕೀ ಆನ್ಸರ್ ಅವರು ಅಪ್ಲೋಡ್ ಮಾಡಿದ್ರು. ಸೊ ತುಂಬಾ ಜನ ಆಸ್ಪೆಕ್ಟ್ಸ್ ಗಳು ಕೇಳ್ತಾ ಇದ್ರು, ಸರ್ ಆಯ್ತಾ ಎಕ್ಸಾಮ್ ಆಗಿ ಸುಮಾರು ದಿನ ಆಯ್ತು, ಯಾವಾಗ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಿ. ನೋಡಿ ತುಂಬಾ ವಿಷಯಗಳು ಇದ್ದಿದ್ರಿಂದ ಅಂಡ್ ಕೆಎ ಮೊಟ್ಟ ಮೊದಲ ಬಾರಿಗೆ ಕೆಸೆಟ್ ಎಕ್ಸಾಮ್ ನಡೆಸ್ತಾ ಇದ್ದಿದ್ರಿಂದ ಸೊ ಐ ಥಿಂಕ್ ದೇ ಹ್ಯಾವ್ ಟೇಕನ್ ಲಿಟಲ್ ಟೈಮ್ ಅಂತ ಹೇಳ್ಬೋದು. ಬಟ್ ಪ್ರಾವಿಷನಲ್ ಕೀ ಆನ್ಸರ್ಸ್ ಗಳನ್ನ ಈಗ ಅಪ್ಲೋಡ್ ಮಾಡಿದ್ದಾರೆ. ಸೊ ಈಗ ನೀವೇನ್ ಮಾಡಬೇಕಾಗುತ್ತೆ, ಆ ಒಂದು ನಿಮ್ಮ ಕೀ ಆನ್ಸರ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಏನು ಎಕ್ಸಾಮ್ ಗೆ ಅಟೆಂಡ್ ಆಗಿದ್ರಿ, ಸೊ ಆ ಒಂದು OMR ಶೀಟ್ ಆಗಿರ್ಬೋದು ಅಥವಾ ಕ್ವಶ್ಚನ್ ಪೇಪರ್ ಆಗಿರ್ಬೋದು, ಅದರಲ್ಲಿ ಯಾವ ಆನ್ಸರ್ಸ್ ನೀವು ಟಿಕ್ ಹಾಕಿದ್ದೀರಾ ಅಂಡ್ ಬಹಳ ಇಂಪಾರ್ಟೆಂಟ್ ಸೀರೀಸ್ ನ ನೋಡ್ಕೊಳ್ಳಿ. ನೋಡಿ A1 ಇದೆ, B1 ಇದೆ, C1 ಇದೆ, D1 ಇದೆ. ಸರ್ ನಿಮ್ಮ ಕರೆಕ್ಟ್ ಆಗಿರುವಂತಹ ಒಂದು ಸೀರೀಸ್ ಯಾವುದು ಅದನ್ನ ನೋಡ್ಕೊಂಡು ನೀವು ಯಾವ್ಯಾವುದಕ್ಕೆ ಟಿಕ್ ಹಾಕಿದ್ದೀರಾ ಅದನ್ನೆಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಈಗ ಹಾಗೆ ಬಹಳ ಮುಖ್ಯವಾಗಿ ವಾಟ್ ಆರ್ ನೆಕ್ಸ್ಟ್ ಪ್ರೊಸೀಜರ್ಸ್ ಆಯ್ತಾ, ಮುಂದಿನ ಒಂದು ಹಂತಗಳೇನು, ಈ ಒಂದು ಏನಾಗುತ್ತೆ ನೆಕ್ಸ್ಟ್ ಅಂತ ಹೇಳೋದಾದ್ರೆ ಆಕ್ಚುಲಿ ಎಸ್ ನೋಡ್ತಾ ಇರಬಹುದು ತಾತ್ಕಾಲಿಕ ಕೀ ಉತ್ತರ ಸಂಬಂಧ ಒಂದು ಪ್ರಕಟಣೆ ಅಂತ ಹೇಳಿ ಇಲ್ಲಿ ಬಿಟ್ಟಿದ್ದಾರೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಲೈವ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ. ಸೊ ಇಲ್ಲಿ ಪ್ರಕಟಣೆಯನ್ನ ಹೇಳಿದ್ದಾರೆ, ಒಂದು ಸರ್ಕ್ಯುಲರ್ ಅವರು ಜಾರಿ ಮಾಡಿದ್ದಾರೆ. ಕೆಸೆಟ್ 2023 ಪರೀಕ್ಷೆಗೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನ ನಾವೇನ್ ಮಾಡಿರ್ತೇವೆ ಅಪ್ಲೋಡ್ ಮಾಡಿರ್ತೇವೆ. ಸದರಿ ಕೀ ಉತ್ತರಗಳನ್ನ ಕುರಿತು ಅಬ್ಜೆಕ್ಷನ್ಸ್ ಏನಾದರೂ ಇದ್ರೆ ಕೆ ವೆಬ್ಸೈಟ್ ನಲ್ಲಿ ಹಾಕಿರುವ ಲಿಂಕ್ ಗಳ ಮೂಲಕ ಆಕ್ಷೇಪಣೆ ಸಲ್ಲಿಸಬಹುದು. ಸರಿನಾ, ನಿಮಗೇನು ಈ ಒಂದು ಕೆ ವೆಬ್ಸೈಟ್ ಅನ್ನು ತೋರಿಸಿದ್ವಿ, ಅಲ್ಲೇ ಒಂದು ಲಿಂಕ್ ಅನ್ನು ಕೊಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಸೊ ಆ ಒಂದು ಲಿಂಕ್ ಗಳನ್ನ ಬಳಸಿಕೊಂಡು ನೀವೇನ್ ಮಾಡಬಹುದು, ಈ ಒಂದು ವೇಳೆ ನಿಮಗೆ ಏನಾದರೂ ಅಬ್ಜೆಕ್ಷನ್ ಇದ್ರೆ, ಇವರು ಕೊಟ್ಟಂತಹ ಒಂದು ಕೀ ಆನ್ಸರ್ಸ್ ನಿಮಗೆ ಸಮಂಜಸ ಅಲ್ಲ ಅಂತ ಅನಿಸಿದ್ದೇ ಆಗಿತ್ತು ಅಂತಂದ್ರೆ ಅದಕ್ಕೆ ಸರಿಯಾಗಿರುವಂತಹ ಪ್ರೂಫ್ ಜೊತೆಗೆ ಆಯ್ತಾ, ನಿಮಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಅಬ್ಜೆಕ್ಷನ್ ಕೊಡಬೇಕು ಅಂತ ಹೇಳಿ. ಸೊ ಅದರ ಜೊತೆಗೆ ನೀವೇನ್ ಮಾಡಬೇಕಾಗುತ್ತೆ, ಕೆಸೆಟ್ 2023 ಅಧಿಸೂಚನೆಯಲ್ಲಿ ಹೇಳಿದ್ದಾರೆ ಅವರು ಪ್ರತಿ ಒಂದು ಪ್ರಶ್ನೆಗೆ 300 ರೂಪೀಸ್ ನ ಚಾರ್ಜ್ ಮಾಡ್ತಾರೆ ಅವರು. ಆನ್ಲೈನ್ ಮೂಲಕ ದಿನಾಂಕ 31 ಅಂದ್ರೆ ನಾಳೆಯಿಂದ ಹಿಡ್ಕೊಂಡು 7/2/2024 ಆಲ್ಮೋಸ್ಟ್ ಒಂದು 7 days 8 days ನಿಮಗೆ ಟೈಮ್ ಸಿಗಿದೆ ನೋಡಿ. ಸೊ ಪಾವತಿ ಮಾಡಿ ಆಕ್ಷೇಪಣೆಗಳನ್ನ ದಿನಾಂಕ 7/2/2024 ಫೆಬ್ರವರಿ 7 ಸಂಜೆ 5 ಗಂಟೆಯವರೆಗೆ ನೀವೇನ್ ಮಾಡಬಹುದು, ಆ ಒಂದು ಆನ್ಲೈನ್ ಮೂಲಕ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಆಕ್ಷೇಪಣೆ ಮೀನ್ಸ್ ಅಬ್ಜೆಕ್ಷನ್ಸ್ ಗಳನ್ನ ಹಾಕಬಹುದು. ನಾಟ್ ಓನ್ಲಿ ಜನರಲ್ ಸಬ್ಜೆಕ್ಟ್, ನಿಮ್ಮ ಒಂದು ಸಬ್ಜೆಕ್ಟ್ ವಿಷಯದಲ್ಲಿ ನಿಮಗೆ ಅವ್ರು ಕೊಟ್ಟಂತಹ ಆನ್ಸರ್ ನಿಮಗೆ ಅದು ಕರೆಕ್ಟ್ ಇಲ್ಲ ಅಂತ ಅನಿಸ್ತಾ ಇದ್ರೆ, ಹಾಗೆ ಜೆನ್ಯೂನ್ ಆಗಿ ಆಯ್ತಾ ಒಂದು ವೇಳೆ ತಪ್ಪು ಇತ್ತು ಅಂತಂದ್ರೆ ನೀವೇನ್ ಮಾಡಬಹುದು, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ಅದನ್ನ ಆಕ್ಷೇಪಣೆಗೆ ಹಾಕಬಹುದು ಫ್ರೆಂಡ್ಸ್. ಸೊ ಯಾವಾಗಿಂದವರೆಗೆ, ನಾಳೆಯಿಂದ ಹಿಡ್ಕೊಂಡು 31 ಜನವರಿ 2024 ಹಿಡ್ಕೊಂಡು ಫೆಬ್ರವರಿ 7 ವರೆಗೆ. ಓಕೆ ಫ್ರೆಂಡ್ಸ್, ಅದಾದ್ಮೇಲೆ ಏನಾಗುತ್ತೆ ಸರ್, ನೋಡಿ ಇದಾದ್ಮೇಲೆ ಏನಾಗುತ್ತೆ ಅಂತ ಹೇಳೋದಾದ್ರೆ ಈ ಒಂದು ಎಸ್ ಸೊ ಏನ್ ಮಾಡ್ತಾರೆ ಅಂತ ಹೇಳೋದಾದ್ರೆ 7ನೇ ತಾರೀಕು ಅಂತ ಹೇಳಿದ್ದಾರೆ. ಸೊ 7ನೇ ತಾರೀಕು ಅಂತಂದ್ರೆ ಅಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು 5 to 10 days ಆದ್ಮೇಲೆ ಆಯ್ತಾ, 5 to 10 days ಆದ್ಮೇಲೆ ಅವರು ಸರಿಯಾಗಿ ಎಲ್ಲ ಅಬ್ಜೆಕ್ಷನ್ಸ್ ಗಳನ್ನ ಸಂಗ್ರಹ ಮಾಡ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಕ್ಸ್ಪರ್ಟ್ ಕಮಿಟಿಯನ್ನು ಆಯ್ತಾ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಯಾವ ಸರಿ ಇರಲಿಲ್ಲ ಅದನ್ನೆಲ್ಲ ಸರಿ ಮಾಡಿ, ಒಂದ್ ವೇಳೆ ಇತ್ತು ಅಂತಂದ್ರೆ ಮಿಸ್ಟೇಕ್ಸ್ ಇತ್ತು ಅಂತಂದ್ರೆ ಸೊ ಅಲ್ಲಿಂದ ಒಂದು 10 days ಅಂತಂದ್ರೆ ಈ ಒಂದು ಸರಿನಾ ಫೆಬ್ರವರಿ 17 ನಂತರ ಏನಾಗುತ್ತೆ, ಐ ಥಿಂಕ್ ಕರೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ಚ್ ಮಿಡ್ಲಲ್ಲಿ ಆಯ್ತಾ, ಅಲ್ಲಿಂದ ಒಂದು 40 days ಅಂತಂದ್ರೆ ಮಾರ್ಚ್ ಮಿಡ್ಲಲ್ಲಿ 30 to 40 days ಅಂದ್ರೆ ಮಾರ್ಚ್ ಮಿಡ್ಲಲ್ಲಿ ಅಥವಾ ಮಾರ್ಚ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಏನಾಗುತ್ತೆ ಪ್ರಕಟ ಆಗುತ್ತೆ ನೋಡಿ ಆಸ್ಪೆಕ್ಟ್ಸ್. ಸರಿನಾ, ಸೊ ನಿಮ್ಗೆಲ್ಲ ಗೊತ್ತಾಯ್ತು ಈ ಒಂದು ಫೆಬ್ರವರಿ 7ನೇ ತಾರೀಕುವರೆಗೆ ಅಬ್ಜೆಕ್ಷನ್ಸ್ ಹಾಕೋದಕ್ಕೆ ಟೈಮ್ ಅನ್ನು ಕೊಟ್ಟಿದ್ದಾರೆ. ಸೊ ಅಬ್ಜೆಕ್ಷನ್ ನೀವು ಸಲ್ಲಿಸಬಹುದು ಆನ್ಲೈನ್ ಮೂಲಕ. ಸೊ ಅಲ್ಲಿಂದ ಒಂದು 10 days ಆದ್ಮೇಲೆ ನಿಮ್ಮ ಒಂದು ಫೈನಲ್ ಕೀ ಆನ್ಸರ್ಸ್ ಗಳನ್ನ ಬಿಡ್ತಾರೆ. ಸರಿನಾ, ಹಾಗೆ ಫ್ರೆಂಡ್ಸ್ ಅಲ್ಲಿಂದ ಒಂದು 30 to 40 days ನ ಒಳಗಡೆ ಅಥವಾ 25 to 30 days ಒಳಗಡೆ ಒಂದು ಮಂತ್ ಅಂತ ಅನ್ಕೋಬಹುದು. ಸೊ ಅದರ ಒಳಗಡೆ ಏನಾಗುತ್ತೆ, ನಿಮ್ಮ ಒಂದು ಪೇಪರ್ ಎಲ್ಲ ಕರೆಕ್ಷನ್ ಆಗಿ ಮಾರ್ಚ್ ಅಂತ್ಯದ ವೇಳೆಗೆ ಅಥವಾ ಮಾರ್ಚ್ 20ನೇ ತಾರೀಕು ಮೇಲ್ಪಟ್ಟು ನಿಮ್ಮ ಒಂದು ರಿಸಲ್ಟ್ ಬರುವಂತಹ ಸಾಧ್ಯತೆಗಳು ಇರ್ತವೆ ಫ್ರೆಂಡ್ಸ್. ಸರಿನಾ ಫ್ರೆಂಡ್ಸ್, ಕೆಸೆಟ್ ಗೆ ಸಂಬಂಧಪಟ್ಟಂತೆ ಏನೇ ಒಂದು ಅಪ್ಡೇಟ್ ಬಂದ್ರೆ ಖಂಡಿತವಾಗಿ ನಿಮಗೆ ತಿಳಿಸ್ತೇವೆ. ಹಾಗೆ ಮುಂದಿನ ಒಂದು ಕೆಸೆಟ್ ಮತ್ತೆ UGC ನೆಟ್ ಜೂನ್ ಅಲ್ಲಿ ಆಗುತ್ತೆ. ಸರಿನಾ, ಜೂನ್ ಅಲ್ಲಿ ಈ ಒಂದು 2024 UGC ನೆಟ್ ಎಕ್ಸಾಮ್ ಇರುತ್ತೆ. ಹಾಗೆ ನಮ್ಮ ಕರ್ನಾಟಕದ ಕೆಸೆಟ್ ಎಕ್ಸಾಮ್ ಸಹ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗಡೆನೆ ನಡೆಸುವಂತಹ ಸಾಧ್ಯತೆಗಳಿರ್ತವೆ. ಸೊ ಅದಕ್ಕೂ